टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕ್ರಿಯೇಟಿಂಗ್ ಅನ್ ಅವೇರ್ನೆಸ್ ನಿಮ್ಮಿಂದನೂ ನಮಗೆ ಸೊಸೈಟಿಗೆ ತೊಂದರೆ ಆಗ್ತದೆ. ನಿಮ್ಮ ಓಪನ್ ಪ್ರಾಪರ್ಟಿನ ನೀವು ಚೆನ್ನಾಗಿ ಕಾಂಪೌಂಡನ್ನು ಮಾಡ್ಕೊಳ್ಳಿ ಅಥವಾ ಕ್ಲೀನ್ ಇಡಬೇಕು. ಹಾವು ಹುಳ ಒಪ್ಪಡಿ ಹಂದಿ ಇದಕ್ಕೆಲ್ಲ ಸ್ಕೋಪ್ ಬರ್ತಾ ಇದೆ. ನಿಮ್ಮ ಮುಖಾಂತರ ನಾವು ಫೈನ್ ಆಗ್ತಕ್ಕಂಥದ್ದು ಮಾಡೇ ಮಾಡ್ತೀವಿ. ಬಟ್ ಫೈನ್ ಈಸ್ ನಾಟ್ ಅ ಸೊಲ್ಯೂಷನ್. ವಿ ವಾಂಟ್ ಟು ಕ್ರಿಯೇಟ್ ಎನ್ ಅವೇರ್ನೆಸ್. ಸೊ ನಿಮ್ಮ ಮುಖಾಂತರ ಪೇಪರ್ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತೀವಿ. ನೀವು ಆದರೂ ಕೂಡ ಮಾಡಲಿಲ್ಲ ಅಂತಂದರೆ ದೆನ್ ಲಾಸ್ಟ್ ಇಸ್ the corporation will definitely put a lot of fine ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ. ಪ್ರಹ್ಲಾದ್ ಜೋಶಿ ವಿಕಸಿತ ಭಾರತ ಸಭೆಯಲ್ಲಿ ಮಾತನಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಡೀ ಕಾಂಗ್ರೆಸ್ ನಾಯಕರು ಕಾಮಲಕನ್ನೆಂದು ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದೆ, ಅದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯನಾ ನಾಯಕರು ಕಾಂಗ್ರೆಸ್ ನಾಯಕರು? ಎಲ್ಲಿ ವಿಕಸಿತ ಭಾರತದಲ್ಲಿ ಮೀಟಿಂಗ್ ಹುಬ್ಬಳ್ಳಿ ಏನು ಅಭಿವೃದ್ಧಿ ಆಗಿದೆ ಅಂತ ಪ್ರತಿಯೊಂದನ್ನು ಹೇಳಿದ್ದಾರೆ. ಅವರಿಗೆ ಫಸ್ಟು ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಎಷ್ಟಿದೆ ಕೇಳ್ರಿ. ಮೊದಲು ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತಾರೆ, ಅದೆಷ್ಟಿದೆ ಅಂತ ಕೇಳ್ರಿ. ವಿಕಸಿತ್ ಭಾರತನ ನಾವೆಲ್ಲ ಗೌರವಿಸೋಣ, ಅದು ಬೇರೆ ಪ್ರಶ್ನೆ. ಅವ್ರು ಯಾವಾಗಲೂ ಹಿಂಗೆ ಹೇಳೋಗ್ಬಿಟ್ರು ಆಯ್ತಾ. ಯಾವುದನ್ನು ಸ್ಪೆಸಿಫಿಕ್ ಹೇಳ್ಬೇಕಲ್ಲ, ಯಾವ ಫೀಲ್ಡಲ್ಲಿ ಗುರು ಆಗಿದ್ದೀವಿ. ಮಾಹಿತಿ ತಂತ್ರಜ್ಞಾನ ಹೇಳಿದ್ದಾರೆ. ಯಾವ ಮಾಹಿತಿ ತಂತ್ರಜ್ಞಾನ ಏನೈತೆ ಅದೇ ರೀಲ್ಸ್, ಇನ್ಸ್ಟಾಗ್ರಾಮ್ ಭಾರತ ಸರ್ಕಾರದ, ಫೇಸ್ಬುಕ್ ಭಾರತ ಸರ್ಕಾರದ. ಅಲ್ಲ ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ, ಪ್ರತಿ ವರ್ಷನೂ ಆಗತ್ತೆ. ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ. ಲೆಸ್ ಟು ಎನ್ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ? ಕೋಲ್ ಮೈನಿಂಗ್ ಯಾರ್ಯಾರಿಗೆ ಸಿಕ್ಕಿದೆ ಈ ದೇಶದಲ್ಲಿ? ಕೋಲ್ ಮೈನ್ಸ್ ಮಿನಿಸ್ಟರ್ ಇದ್ರಲ್ಲ ಅವರು ಯಾರ್ಯಾರಿಗೆ ಕೋಲ್ ಬ್ಲಾಕ್ಸ್ಗಳು ಅಲಾಟ್ ಆಗಿದ್ದಾವೆ? ಇವ್ರ ಕಾಲದಲ್ಲಿ PSU ಕಂಪ್ನಿಗಳು ಎಷ್ಟು ಮಾರಿದ್ದಾರೆ ಗೊತ್ತಾ? ನೀವು ಕೇಳ್ತಾರೆ ಯಾರಿಗೆ? ನಾವು ದಯಮಾಡಿ ಕೇಳಿ ಅವರಿಗೆ. ನಿಮ್ಮ ಕಾಲದ 10 ವರ್ಷ ಅವಧಿಯಲ್ಲಿ 25 PSU ಕಂಪ್ನೀಸ್ಗಳು ಮಾರಿಬಿಟ್ಟಿದ್ದಾರೆ. ಯಾರು? ಕೇಂದ್ರ ಸರ್ಕಾರ ಕಳೆದ 11 ವರ್ಷದಲ್ಲಿ 25 PSU ಕಂಪ್ನೀಸ್ಗಳು ಮಾರಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾರಾ? ಸಿಂಪಲ್ ಹೇಳಿದ್ವಲ್ರಿ, $56 $90 ಆಗಿದೆ. ದೇಶದ ಸಾಲದ 225 ಲಕ್ಷ ಕೋಟಿ ಆಗಿದೆ. ಇವತ್ತು ನಮ್ಮ ಡಾಲರ್ ಏನು, ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತೀವಿ. $200 ಬಿಲಿಯನ್ ಡೆಫಿಸಿಟ್ ಇದೆ, ಎಕ್ಸ್ಪೋರ್ಟ್ ಡೆಫಿಸಿಟ್ ಇದೆ. $150 ಬಿಲಿಯನ್ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತೀವಿ. ಮೋದಿ ಸಾಹೇಬರು ಬಂದು ನೋಡಿದ್ರೆ ಯಾವುದೂ ಫಾರಿನ್ ಪ್ರಾಡಕ್ಟ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದಾನಿ, ಅಂಬಾನಿ, ರಿಲಯನ್ಸ್ ಇವರೆಲ್ಲ ತರೋದೇ ಚೈನಾ ಪ್ರಾಡಕ್ಟ್ಗಳು. ಛತ್ರಿನೂ ಅಲ್ಲಿಂದ ತಂದು ಮಾರ್ತೀವಿ ನಾವು. ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಿದ್ರು, ಛತ್ರಿನೂ ತಂದು ಅಲ್ಲಿಂದ ಇಲ್ಲಿ ಮಾರ್ತೀವಿ. ಈ ದೇಶದ ವ್ಯವಸ್ಥೆ ಹೆಂಗಿದೆ. ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡಲಿ. ಬೇಕಾದ್ರೆ ಇದಕ್ಕೆ ಉತ್ತರ ಕೂಡ ಕೇಳ್ರಿ. ಕಲ್ಲಿದ್ದಲು ಉತ್ಪಾದನೆ, ಮೊಬೈಲ್ ಇದರಲ್ಲಿ ಏನು ಮೊಬೈಲ್ ಅಂಕಿ ಸಂಖ್ಯೆ ಕೊಡ್ತೇನೆ ಬನ್ನಿ ಅಂತ ಕೊಡೇ ಕೇಳ್ರಲ್ರಿ. ಅಂಕಿ ಸಂಖ್ಯೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇವ್ರು ಮಾಡ್ತಾರಾ? ಅಲ್ರಿ, ನೀವು ಹಪ್ಪಳ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಕೊಡಿ. ಈ ಹೋಟ್ಲಾಗ ಬೆಣ್ಣೆ ದೋಸೆ ತಿಂದಿವಿ, ಬೆಣ್ಣೆ ದೋಸೆ ಜಾಸ್ತಿ ಮಾರಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಸನ್ಮಾನ ಮಾಡ್ತಾರಾ ನೀವು? ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತೇನೆ ರೀ? BSNL ಎಲ್ಲೇ ಹೇಳ್ರಿ ಮೊದಲು. BSNL ಎಲ್ಲಿದೆ ಅಂತ ಕೇಳ್ರಿ ಹೋಗಿ ಮೊದಲು. BSNL 10 ವರ್ಷ ಹಿಂದೆ ಯಾವ ಸ್ಥಾನದಲ್ಲಿತ್ತು? ಎಷ್ಟು ಟವರ್ಗಳಿದ್ವು? BSNL ಎಷ್ಟು ಕನೆಕ್ಷನ್ ಇತ್ತು? 1700 ಕೋಟಿ. BSNL ಯಾರಿಂದ ಬರಬೇಕು ದುಡ್ಡು? BSNLಗೆ ಜಿಯೋಯಿಂದ ಬರಬೇಕು. ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರು. ನಾನು ಹೇಳ್ತಕ್ಕಂಥಲ್ಲ, CAG ರಿಪೋರ್ಟ್ ಹೇಳ್ತಕ್ಕಂಥದ್ದು. CAG ರಿಪೋರ್ಟ್ನಲ್ಲಿ 1700 ಕೋಟಿ ಡಿಫಿಸಿಟ್, ಬಿಲ್ ಕೂಡ ರೇಸ್ ಮಾಡಿಲ್ಲ ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲೇನು ಬಂದು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ BSNL ಟವರ್ಸ್ ಏನು ನಾವು ಕೊಟ್ಟಿದ್ದೀವಿ ಬಾಡಿಗೆಗೆ 1700 ಕೋಟಿ ಕೊಡಬೇಕು. ಅವ್ರು ಯಾರು ಕೊಡಬೇಕು? ಜಿಯೋದವ್ರು ಕೊಡಬೇಕು. ಬಿಲ್ ಕೂಡ ರೇಸ್ ಮಾಡಿಲ್ಲ ನಾವು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸರ್, ಕೇಂದ್ರ ಸರ್ಕಾರ ಶೂನ್ಯ ಭ್ರಷ್ಟಾಚಾರ ಇದೆ, ಹಾಗೇನಾದರೂ ಭ್ರಷ್ಟಾಚಾರ ಕಂಡು ಬಂದರೆ ಮೋದಿ ಒದ್ದುವರೆಗೆ ಆಗ್ತಾರೆ ಅಂತ ಹೇಳ್ತಾರೆ ಸರ್. ವೆರಿ ಗುಡ್ ಪಾಯಿಂಟ್ ಹೇಳಿದೆ. ಇವತ್ತು 2024 ಇಸ್ವಿನಲ್ಲಿ ಇರ್ತಕ್ಕಂಥ 17,100 ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿ ಇವತ್ತು 37,000 ಕೋಟಿ ಇದೆ. ಎಷ್ಟಿದೆ ಸರ್? 37,000 ಕೋಟಿ ಸ್ವಿಸ್ ಬ್ಯಾಂಕ್ನಲ್ಲಿದೆ. ಕಾಲಾಧನ್ ಲೇಕೆ ಆಯಂಗೆ, ಸ್ವಿಸ್ ಬ್ಯಾಂಕ್ ಸೆ ಪೈಸಾ ಲೇಕೆ ಆಯಂಗೆ ಅಂತ ಹೇಳಿದವ್ರು ಯಾರು? ಮೋದಿ. ಎರಡನೇ ಇವ್ರು ಏನು ಹೇಳಿದ್ರು? ಡಿಮಾನಿಟೈಸೇಷನ್ ಮಾಡಿದ್ರು. ಇವತ್ತು ಇನ್ಕಮ್ ಟ್ಯಾಕ್ಸ್ನವ್ರು ಹೇಳ್ತಾ ಇದ್ದಾರೆ, ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಹೇಳ್ತಿದ್ದಾರೆ? ಮತ್ತೆ ಯಾಕೆ ಹೇಳ್ಬೇಕಿದು? ಎಲ್ಲಿ ದುಡ್ಡಿಲ್ಲ, ಕ್ಯಾಶ್ ಅವೈಲಬಲ್ ಅಂತ ಇವರೇ ಹೇಳ್ತಾರೆ, ಹೌದಲ್ಲ? ಭ್ರಷ್ಟಾಚಾರ ಇಲ್ಲ ಅಂತ ಇವರೇ ಹೇಳ್ತಾರೆ, ಆಯಿತಾ? ಯಾವ ಮಾನದಂಡದಲ್ಲಿ ಹೇಳ್ತಾರೆ ಇವರು? ನಾನು ಭಾಳ ಸಲ ಹೇಳಿದ್ದೀನಿ, ನೀವು ಬೇಕಾದ್ರೆ ಕೇಳಿ ನೋಡ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. MP ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ನಲ್ಲಿ 7 ಲಕ್ಷ ಜನಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು? 7 ಲಕ್ಷ ಜನಕ್ಕೆ ಒಂದೇ ಮೊಬೈಲಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ. ಒಂದೇ ಮೊಬೈಲ್ ನಂಬರ್ನಲ್ಲಿ 35,000 ಕೋಟಿ. ಎಷ್ಟು ಸರ್? 35,000 ಕೋಟಿ. ಅದಾನಿ ಪೋರ್ಟ್ನಲ್ಲಿ 21,000 ಕೋಟಿ ಇವರೇ ಸರ್ಕಾರ ಹಿಡಿದಿರೋದು. ಏನು ಹಿಡಿದಿದೆ? ಡ್ರಗ್ಸ್ ಹಿಡಿದಿದೆ.
ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಏನು ಪೆಲ್ಗಾಮ್ ಆಯ್ತಲ್ಲ, ಪೆಲ್ಗಾಮ್ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ, NIAದವರು ರಿಪೋರ್ಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್ನಲ್ಲಿ 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. 36,000 ಕೋಟಿ, 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. ಬಾಂಬೆ ಪೋರ್ಟು, ಅದಾನಿ ಪೋರ್ಟು, ಗುಜರಾತ್ ಪೋರ್ಟು, ಅಂಡಮಾನ್ ನಿಕೋಬಾರ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು 1 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ. ಬೆಟ್ಟಿಂಗ್ ಆ್ಯಪ್ಸು, ಬೆಟ್ಟಿಂಗ್ ಗೇಮ್ಸು, ಕ್ರೈಮು, ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು. ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಕ್ಕೆ ಹೇಳ್ರಿ. ವಿಕಸಿತ್ ಭಾರತ ಆಗಿದೆ, ಈಗ ಹೆಂಗಿದೆ ಗೊತ್ತಾ, ಈ ದೇಶದಲ್ಲಿ 5ರಿಂದ 6% ಆವ್ರೇಜ್ ಗ್ರೋತ್ ಇದ್ದೇ ಇರ್ತದೆ. ನಿಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದ್ರೂ, ನಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದ್ರೂ ನಡೀತೈತೆ. ಇದಕ್ಕೇನು ಭಾಳ ಬೇಡ, ಇವರೇನು ವಿಶ್ವಗುರು ಅಂತ ಹೇಳ್ಕೊಂತ ಹೋದ್ರಲ್ಲ, ಇವತ್ತೇನಿದೆ? ಯಾವ ವಿಶ್ವಗುರುಗಳು, ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದ್ದೀವಿ ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ, ಮಾರಿಷಸಲ್ಲಿದೆ, ಮಾಲ್ಡೀವ್ಸಲ್ಲಿದೆ, ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ? 100% ನೇಪಾಲ್ ಇಸ್ ಹಿಂದೂ ಕಂಟ್ರಿ, ನಮ್ಮ ಪರವಾಗಿ ಏನು ಮಾತನಾಡ್ತಿದೆ? ಪಾಕಿಸ್ತಾನ ಬಿಟ್ಬಿಡ್ರಿ, ಬಾಂಗ್ಲಾದೇಶ್ ಬಿಡ್ರಿ, ಭೂಟಾನ್ ಬಿಡ್ರಿ, ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಿದ್ದಾವೆ? ಏನಾದ್ರು ಚರ್ಚೆ ಮಾಡಿದ್ರೆ ಮಾಡಕ್ಕೆ ಹೇಳ್ರಿ ಜೋಶಿ ಸಾಹೇಬ್ರು, 1 to 1 ಮಾತಾಡೋಣ. ಅಲ್ರಿ, ಅವ್ರ ರಿಪೋರ್ಟ್ ಇದೆ, ನೀವು ಅವ್ರನ್ನ ಕೇಳ್ಬೇಕಲ್ಲ. ಈಗ ಕೇಂದ್ರ ಸರ್ಕಾರದ ರಿಪೋರ್ಟನ್ನು ನೀವು ಅವ್ರನ್ನ ಕೇಳ್ಬೇಕು, ನಮ್ಮನ್ನು ಕೇಳ್ಬೇಕಾ? ಅಲ್ಲ, ಆರೋಪ ನೀವು ಮಾಡ್ತಾ ಇದ್ದೀರಲ್ಲ ಅದನ್ನ ರೀ, ಅವ್ರ ಸರ್ಕಾರ ಕ್ಯಾಗ್ ರಿಪೋರ್ಟ್ ಇದು, ನಾನು ಹೇಳಿರ್ತಕ್ಕಂಥ ಕ್ಯಾಗ್ ರಿಪೋರ್ಟು ಸುಪ್ರೀಂ ಕೋರ್ಟ್ ಯಾರು ಫೈಲ್ ಮಾಡಿದ್ದಾರೆ? ಪೆಹಲ್ಗಾಮ್ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು, ಯಾವುದು ಗುಜರಾತ್ ಪೋರ್ಟ್ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು ಪೆಹಲ್ಗಾಮ್ ಟೆರರಿಸ್ಟ್ ಆಕ್ಟಿವಿಟೀಸ್ನಲ್ಲಿ ಯೂಸ್ ಆಗಿದೆ ಅಂತ ನಾನು ಹೇಳಿದ್ನ? ಇದು ಯಾರು ಹೇಳಿರೋದು? NIAದವ್ರು ಹೇಳಿರ್ತಕ್ಕಂಥದ್ದು, CIGದವ್ರು ಹೇಳಿರ್ತಕ್ಕಂಥದ್ದು. 1700 ಕೋಟಿ ನೀವು ರೇಸ್ ಮಾಡಬೇಕಾಗಿತ್ತು ಬಿಲ್ಲು, ಜಿಯೋದವ್ರಿಗೆ ಮಾಡಿಲ್ಲ ಅಂತ ಹೇಳಿದವ್ರು ಯಾರು? ನಾವು ಹೇಳಿದ್ವಾ? CIG ರಿಪೋರ್ಟ್ ಹೇಳೋದು. ಇದ್ರ ಬಗ್ಗೆ ಕೇಳ್ರಿ, ಅವ್ರು ಏನು ಉತ್ತರ ಕೊಡ್ತಾರೆ, ಆಮೇಲೆ ಮತ್ತೆ ಮುಂದೆ ಮಾತಾಡೋಣ. ಇದು ಎಪಿಸೋಡ್ ನಡೀತಾನೆ ಇರ್ಬೇಕು ನಮಗೆ ಅವರಿಗೆ. ಇದು ಸಮರ್ಪಕವಾಗಿ ಇನ್ನಾದರೂ ಉತ್ತರ ಕೊಟ್ಟಿಲ್ಲಲ್ರಿ. $56 $90 ಹೆಂಗಾಯಿತು? ಸ್ವಾತಂತ್ರ್ಯ ಸಿಕ್ಕಿ 47ನೇ ಇಸ್ವಿಲಿಂದ ಹಿಡಿದು 2014ನೇ ಇಸ್ವಿವರೆಗೆ $56 $1. ಇವತ್ತು $90 ಆಯಿತು, ಹೆಂಗಾಯ್ತು? ಮತ್ತೆ ಯಾರು ಹೇಳ್ತಾ ಇದ್ರು $20 $1 ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು? ಆ ದಿನಗಳು ಯಾವಾಗ ಬರ್ತವೆ ಕೇಳ್ಬೇಕಲ್ರಿ? ಇದು ಯಾರ ಪ್ರಶ್ನೆ? ಇದೇನು BJP ಮನೆಯ ದುಡ್ಡು ಏನ್ರಿ? ಇದೇನು ಕಾಂಗ್ರೆಸ್ ಮನೆ ದುಡ್ಡು? ಈ ದೇಶಕ್ಕೆ ಕೊಡೋದು ಜನ ನೋಡ್ರಿ, ದೇಶದ ಜನರ ದುಡ್ಡು ಇದು. ಸಾರ್ವಜನಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಾರ್ವಜನಿಕರಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಬೇಕು. 16.5 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಆಗಿದೆ. ಹೌದು, ಸೆಟ್ ಆಫು, ಸೈಡ್ ಆಫು, ಸೆಟ್ ಆಫು, ವೇ ಆಫ್ ಅಂತ ಹೇಳ್ತಾರೆ. ಬಡ್ರದಂಗೆ ಮಾಡ್ರಿ. ಯಾವೊಬ್ಬ ಕಾಮನ್ ಮ್ಯಾನು, ಮಧ್ಯಮ ವರ್ಗ ಮನುಷ್ಯ ಒಂದು ಸರಿಗೆ ಅವ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದರೆ ಇವತ್ತು ಹೋಗಿ ಬ್ಯಾಂಕ್ ಅವ್ನು ಸೀಸ್ ಮಾಡ್ತದೆ ಪ್ರಾಪರ್ಟಿ. ಇವ್ರದ್ದು ಪ್ರಾಪರ್ಟಿಗಳು ಸೀಸ್ ಮಾಡಿದ್ದೀರಾ? ಸೀಸ್ ಮಾಡಿದ್ದೀರೇನ್ರಿ? ಇವತ್ತು 45,000 ಕೋಟಿ ಅನಿಲ್ ಅಂಬಾನಿಯವರು ಕಟ್ಟಬೇಕಾಗಿತ್ತು, ವೇ ಆಫ್ ಆಗಿ ಕೇವಲ 450 ಕೋಟಿ. 45,000 ಕೋಟಿ ಅನಿಲ್ ಅಂಬಾನಿಯವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ. ವೇ ಆಫ್ ಮಾಡಿ ಬರೀ ಕೇವಲ 450 ಕೋಟಿಗೆ ಇವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ